77ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಾಲಯದ ಧ್ವಜಾರೋಹಣದ ನಂತರ ಇಡೀ ನಾಡಿನ ಜನತೆಗೆ ನಾವೆಲ್ಲರೂ ಸಮರ್ಪಿಸ್ತಾ ಇದ್ದೀವಿ. ಪ್ರಾಯಶಃ ಇದೊಂದು ಅತ್ಯಂತ ಸವಾಲಿನ ದಿನ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆಂತರಿಕವಾಗಿರುವಂಥ ಭದ್ರತೆಯ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಗೊಂಡಂಥ ಗೃಹ ಮಂತ್ರಿಯವರು ತಗೊಂಡಂಥ ನಿಲುವಿಂದ ನಾವೆಲ್ಲ ನಿರ್ಭೀತರಾಗಿ ಬದುಕುವಂಥ ಒಂದು ದಿನಗಳು ಬಂದಿವೆ. ಆದರೆ ಬಾಹ್ಯವಾಗಿ ನಮ್ಮ ಹಿತಶತ್ರುಗಳು ನಮ್ಮ ಮುತ್ತೆಲ್ಲ ತುಂಬಿರುವಂಥದ್ದು. ಯಾರಿಗೆ ಒಂದು ಅವರ ಸ್ವತಂತ್ರ ರಾಷ್ಟ್ರ ಮಾಡಿಕೊಟ್ಟೆವ ಅವರೇ ಈಗ ನಮ್ಮ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಬಾಹ್ಯವಾದಂಥ ಸವಾಲನ್ನು ಎದುರಿಸುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಭಾರತ ದೇಶದ ನಾಯಕತ್ವ ವಹಿಸಿದಂಥ ಪ್ರಧಾನಮಂತ್ರಿ ಮೋದಿ ಅವರಿಗಿದೆ. ಆದರೆ ಜನ ಅವರ ಜೊತೆ ಹೆಜ್ಜೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಲವಾರು ಜನ ನಮ್ಮ ರಾಷ್ಟ್ರದಲ್ಲಿರುವಂಥ ವಿವಿಧ ಹುದ್ದೆಗಳನ್ನು ಹೊಂದಿದವರೇ ಭಾರತ ದೇಶದ ಬಗ್ಗೆ ಅಪಚಾರಗಳನ್ನು ಮಾಡ್ತಾ ಇರುವಂಥದ್ದು ಪರೋಕ್ಷವಾಗಿ ಈ ರೀತಿಯ ವಿರೋಧಿಗಳಿಗೆ ಕುಮ್ಮಕ್ಕು ಕೊಟ್ಟಂಥ ಒಂದು ರಾಜನೀತಿ ಆಗಿರ್ತದೆ. ಇದನ್ನು ನಾವೆಲ್ಲ ಖಂಡನೆ ಮಾಡಬೇಕು. ದೇಶದ 140 ಕೋಟಿ ಜನರು ಕೂಡ ಇವತ್ತಿನ ಈ ದಿವಸ ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರನ್ನು ಬಹಿಷ್ಕಾರ ಮಾಡಬೇಕು ಮತ್ತು ಈ ದೇಶದ ಸಮಗ್ರತೆಗೆ, ದೇಶದ ಭದ್ರತೆಗೆ, ಈ ದೇಶದ ವಿಕಸಿತ ಭಾರತ ನಿರ್ಮಾಣಕ್ಕೆ ನಾವೆಲ್ಲರ ಕಟಿಬದ್ಧರಾಗಬೇಕು ಅಂತ ಹೇಳುವಂಥ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ. ಬೆಳಗಾವಿಯ ಚೋರ್ಲಾಘಾಟ್ನಲ್ಲಿ 400 ಕೋಟಿಯ ಹಣ ನಾಪತ್ತೆ ಆಗಿದೆ, ಕಿಡ್ನಾಪ್ ಆಗಿದೆ ಅನ್ನೋದು ಇದು ಕಾಂಗ್ರೆಸ್ ಸೇರಿದ್ದು ಅನ್ನುವಂಥ ಆರೋಪವನ್ನು ಮಹಾರಾಷ್ಟ್ರ CM ಮಾಡ್ತಾ ಇದ್ದಾರೆ, ಮತ್ತೊಂದು ರಾಜ್ಯದ BJP ನಾಯಕರು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿಗಳಿಲ್ಲ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರ್ಬೋದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನು ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂಥ ಸಂಶಯ ಇದೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ ಸತ್ಯ ಸಂಗತಿಗಳು ಇನ್ವೆಸ್ಟಿಗೇಷನ್ ಆದಮೇಲೆ ಬರ್ತದೆ. ಆಮೇಲೆ ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ. ವಿದೇಶಿ ಮಹಿಳೆಯ ಅತ್ಯಾಚಾರ ಆಗಿದೆ. ಸಂಸದ ಇಟ್ನಾಳ್ ಅವರು ಇದೊಂದು ಸಣ್ಣ ಘಟನೆ, ಸಣ್ಣ ಇದು ವಿಚಾರವಾಗಿ ಮಾತನಾಡಿದ್ದಾರೆ. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅಲ್ಲ, ಇಂಥದ್ದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು. ದೇಶದ ಆಂತರಿಕವಾದಂಥ ವಿಚಾರದಲ್ಲಿ ಕೂಡ ನಾವು ಬಲವಾಗಿ ನಿಲ್ಲುವಂಥದ್ದು ಮಾಡಬೇಕು. ವಿದೇಶಿ ಮಹಿಳೆಯರು ಅಥವಾ ವಿದೇಶಿಗರ ಪ್ರವಾಸಿಗರ ಮೇಲೆ ನಡೀತಾ ಇರುವಂಥ ಯಾವುದೇ ಪ್ರಕರಣಗಳಿರ್ಬೋದು, ಅತ್ಯಾಚಾರ ಇರ್ಬೋದು, ಬೇರೆ ಇರ್ಬೋದು, ಇದನ್ನು ಗಂಭೀರವಾಗಿ ಪರಿಗಣಿಸುವಂಥದ್ದನ್ನು ಪ್ರಧಾನಮಂತ್ರಿಯವರು ಖಂಡಿತವಾಗಿ ಮಾಡ್ತಾರೆ. ನಾವು ಕೂಡ ಇದನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತಾ ಇದ್ದೀವಿ. ರಾಜೀವ್ ಗೌಡ ಬಂಧನ ಆಗಿಲ್ಲ. ಅನೇಕ BJP ಶಾಸಕರು ಅಥವಾ ಈ ರೀತಿ ಪ್ರಮುಖವಾಗಿ ನೋಡೋದಾದ್ರೆ ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತಾರೆ. ಆದರೆ ರಾಜೀವ್ ಗೌಡ ವಾರಗಟ್ಟಲೆ ಆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದು ಅಂದ್ರೆ ಸೀರಿಯಸ್ ಆಗಿ ತಗೊಂಡಿಲ್ಲ ಗೃಹ ಇಲಾಖೆ. ಕಾಂಗ್ರೆಸ್ ಗೂಂಡಾಗಿರಿಯನ್ನ ಪ್ರಚೋದನೆ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ನಾವು ಎಲ್ಲವನ್ನೂ ನೋಡಿದ್ದೇವೆ. ವಿಧಾನಸೌಧದ ಒಳಗೆ ರಾಜ್ಯಪಾಲರನ್ನೇ ಒಂದು ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗುವಂಥ ಗೂಂಡಾಗಿರಿ ಮಾಡುವವರು ಅವರ ಶಿಷ್ಯಂದಿರನ್ನು ಮಾರ್ಗದಲ್ಲಿ ಬೆಳೆಸ್ತಾರೆ ಮತ್ತು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕೆಲ್ಲ ಜನರೇ ಉತ್ತರ ಕೊಡಬೇಕು. ಆದಷ್ಟು ಶೀಘ್ರವಾಗಿ ಇಂಥ ಸರ್ಕಾರಗಳು ಹೋಗಬೇಕು ಅಂತ ಹೇಳುವಂಥ ಆಗ್ರಹ ಜನರ ಮನಸ್ಸಲ್ಲಿದೆ. ಥ್ಯಾಂಕ್ ಯು. 77ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಾಲಯದ ಧ್ವಜಾರೋಹಣದ ನಂತರ ಇಡೀ ನಾಡಿನ ಜನತೆಗೆ ನಾವೆಲ್ಲರೂ ಸಮರ್ಪಿಸ್ತಾ ಇದ್ದೀವಿ. ಪ್ರಾಯಶಃ ಇದೊಂದು ಅತ್ಯಂತ ಸವಾಲಿನ ದಿನ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆಂತರಿಕವಾಗಿರುವಂಥ ಭದ್ರತೆಯ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಗೊಂಡಂಥ ಗೃಹ ಮಂತ್ರಿಯವರು ತಗೊಂಡಂಥ ನಿಲುವಿಂದ ನಾವೆಲ್ಲ ನಿರ್ಭೀತರಾಗಿ ಬದುಕುವಂಥ ಒಂದು ದಿನಗಳು ಬಂದಿವೆ. ಆದರೆ ಬಾಹ್ಯವಾಗಿ ನಮ್ಮ ಹಿತಶತ್ರುಗಳು ನಮ್ಮ ಮುತ್ತೆಲ್ಲ ತುಂಬಿರುವಂಥದ್ದು. ಯಾರಿಗೆ ಒಂದು ಅವರ ಸ್ವತಂತ್ರ ರಾಷ್ಟ್ರ ಮಾಡಿಕೊಟ್ಟೆವ ಅವರೇ ಈಗ ನಮ್ಮ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಆದ ಕಾರಣ ಬಾಹ್ಯವಾದಂಥ ಸವಾಲನ್ನು ಎದುರಿಸುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಭಾರತ ದೇಶದ ನಾಯಕತ್ವ ವಹಿಸಿದಂಥ ಪ್ರಧಾನಮಂತ್ರಿ ಮೋದಿಯವರಿಗಿದೆ. ಆದರೆ ಜನ ಅವರ ಜೊತೆ ಹೆಜ್ಜೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಲವಾರು ಜನ ನಮ್ಮ ರಾಷ್ಟ್ರದಲ್ಲಿರುವಂಥ ವಿವಿಧ ಹುದ್ದೆಗಳನ್ನು ಹೊಂದಿದವರೇ ಭಾರತ ದೇಶದ ಬಗ್ಗೆ ಅಪಚಾರಗಳನ್ನು ಮಾಡ್ತಾ ಇರುವಂಥದ್ದು ಪರೋಕ್ಷವಾಗಿ ಈ ರೀತಿಯ ವಿರೋಧಿಗಳಿಗೆ ಕುಮ್ಮಕ್ಕು ಕೊಟ್ಟಂಥ ಒಂದು ರಾಜನೀತಿ ಆಗಿರ್ತದೆ. ಇದನ್ನು ನಾವೆಲ್ಲ ಖಂಡನೆ ಮಾಡಬೇಕು. ದೇಶದ 140 ಕೋಟಿ ಜನರು ಕೂಡ ಇವತ್ತಿನ ಈ ದಿವಸ ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರನ್ನು ಬಹಿಷ್ಕಾರ ಮಾಡಬೇಕು ಮತ್ತು ಈ ದೇಶದ ಸಮಗ್ರತೆಗೆ, ದೇಶದ ಭದ್ರತೆಗೆ, ಈ ದೇಶದ ಆ ವಿಕಸಿತ ಭಾರತ ನಿರ್ಮಾಣಕ್ಕೆ ನಾವೆಲ್ಲರ ಕಟಿಬದ್ಧರಾಗಬೇಕು ಅಂತ ಹೇಳುವಂಥ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ. ಸರ್, ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿಯ ಹಣ ನಾಪತ್ತೆ ಆಗಿದೆ, ಕಿಡ್ನಾಪ್ ಆಗಿದೆ ಅನ್ನೋದು ಇದು ಕಾಂಗ್ರೆಸ್ ಸೇರಿದ್ದು ಅನ್ನುವಂಥದ್ದು ಆರೋಪವನ್ನು ಮಹಾರಾಷ್ಟ್ರ ಸಿಎಂ ಮಾಡ್ತಾ ಇದ್ದಾರೆ, ಮತ್ತೊಂದು ರಾಜ್ಯದ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿಗಳಿಲ್ಲ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರ್ಬೋದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನು ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂಥ ಸಂಶಯ ಇದೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ ಸತ್ಯ ಸಂಗತಿಗಳು ಇನ್ವೆಸ್ಟಿಗೇಷನ್ ಆದಮೇಲೆ ಬರ್ತದೆ. ಆಮೇಲೆ ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ. ಸರ್, ವಿದೇಶಿ ಮಹಿಳೆಯ ಅತ್ಯಾಚಾರ ಆಗಿದೆ. ಸಂಸದ ಇಸ್ನಾಳ್ ಅವರು ಇದೊಂದು ಸಣ್ಣ ಘಟನೆ, ಸಣ್ಣ ಇದು ವಿಚಾರವಾಗಿ ಮಾತನಾಡಿದ್ದಾರೆ. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅಲ್ಲ, ಇಂಥದ್ದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು. ದೇಶದ ಆಂತರಿಕವಾದಂಥ ವಿಚಾರದಲ್ಲಿ ಕೂಡ ನಾವು ಬಲವಾಗಿ ನಿಲ್ಲುವಂಥದ್ದು ಮಾಡಬೇಕು. ವಿದೇಶಿ ಮಹಿಳೆಯರು ಅಥವಾ ವಿದೇಶಿಗರ ಪ್ರವಾಸಿಗರ ಮೇಲೆ ನಡೀತಾ ಇರುವಂಥ ಯಾವುದೇ ಪ್ರಕರಣಗಳಿರ್ಬೋದು, ಅತ್ಯಾಚಾರ ಇರ್ಬೋದು, ಬೇರೆ ಇರ್ಬೋದು, ಇದನ್ನು ಗಂಭೀರವಾಗಿ ಪರಿಗಣಿಸುವಂಥದ್ದನ್ನು ಪ್ರಧಾನಮಂತ್ರಿಯವರು ಖಂಡಿತವಾಗಿ ಮಾಡ್ತಾರೆ. ನಾವು ಕೂಡ ಇದನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತಾ ಇದ್ದೀವಿ. ರಾಜೀವ್ ಗೌಡ ಬಂಧನ ಆಗಿಲ್ಲ. ಸೊ ಅನೇಕ ಬಿಜೆಪಿ ಶಾಸಕರು ಅಥವಾ ಈ ರೀತಿ ಪ್ರಮುಖವಾಗಿ ನೋಡೋದಾದ್ರೆ ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತಾರೆ. ಆದರೆ ರಾಜೀವ್ ಗೌಡ ವಾರಗಟ್ಟಲೆ ಆದ್ರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದು ಅಂದ್ರೆ ಸೀರಿಯಸ್ ಆಗಿ ತಗೊಂಡಿಲ್ಲ ಗೃಹ ಇಲಾಖೆ. ಕಾಂಗ್ರೆಸ್ ಗೂಂಡಾಗಿರಿಯನ್ನ ಪ್ರಚೋದನೆ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ನಾವು ಎಲ್ಲವನ್ನೂ ನೋಡಿದ್ದೇವೆ. ವಿಧಾನಸೌಧದ ಒಳಗೆ ರಾಜ್ಯಪಾಲರನ್ನೇ ಒಂದು ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗುವಂಥ ಗೂಂಡಾಗಿರಿ ಮಾಡುವವರು ಅವರ ಶಿಷ್ಯಂದಿರನ್ನು ಮಾರ್ಗದಲ್ಲಿ ಬೆಳೆಸ್ತಾರೆ ಮತ್ತು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕೆಲ್ಲ ಜನರೇ ಉತ್ತರ ಕೊಡಬೇಕು. ಆದಷ್ಟು ಶೀಘ್ರವಾಗಿ ಇಂಥ ಸರ್ಕಾರಗಳು ಹೋಗಬೇಕು ಅಂತ ಹೇಳುವಂಥ ಆಗ್ರಹ ಜನರ ಮನಸ್ಸಲ್ಲಿದೆ. ಥ್ಯಾಂಕ್ ಯು.